ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ನಪೂರ್ಣ ಅಡುಗೆ ಚಾನಲ್. ಎಲ್ರಿಗೂ ಸ್ವಾಗತ. ನೋಡಿ, ನಾವು ನಿನ್ನೆ ಶಿವರಾತ್ರಿ ದಿವಸ ಆಗಿದ್ದರಿಂದ ಸೋಮೇಶ್ವರ ಟೆಂಪಲ್ಗೆ ಹೋಗಿದ್ವಿ. ತುಂಬ ರಶ್ ಇತ್ತು. 1.5 ಗಂಟೆ ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಫುಲ್ ರಶ್ ಇತ್ತು, ಬಿಸಿಲು ಬೇರೆ ಇತ್ತು. ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ನಿನ್ನೆ ಶಿವರಾತ್ರಿ ಇರೋದ್ರಿಂದ ಸಬ್ಬಕ್ಕಿ ಕಿಚಡಿ ಮಾಡಿದ್ವಿ ನಾವು. ಅದನ್ನೊಂದು ರೆಸಿಪಿ ಹಾಕಿದ್ದೀನಿ, ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ಒಂದು ದೊಡ್ಡ ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ, 1-2 ಹಸಿಮೆಣಸಿನ್ಕಾಯಿ. ಆಮೇಲೆ ಬಾಣಲೆಗೆ ಆಯಿಲ್ ಹಾಕಿದ್ದೀನಿ ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು. ಜೀರಿಗೆ ಸಾಸಿವೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ ಆಲೂಗಡ್ಡೆ ಹಾಕ್ಕೊಳ್ಬೇಕು ನೋಡಿ. ಕರಿಬೇವು ಹಾಕ್ಕೊಂಡಿದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ ಮತ್ತು ಆಲೂಗಡ್ಡೆ ಹಾಕ್ಕೊತೀನಿ. ಕರಿಬೇವು ಚಟಪಟ ಅಂತ ಇದೆ. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ಹೆಚ್ಚಿಟ್ಕೊಂಡಿರೋ ಒಂದು ದೊಡ್ಡ ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ತಾ ಇರಬೇಕು. ಆಲೂಗಡ್ಡೆ ಕೂಡ ಆಯಿಲಲ್ಲೇ ಬೆಂದಿರುತ್ತೆ, ನೀರು ಹಾಕಿ ಕುದಿಸೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ನೋಡಿ. ಅರಿಶಿನ ಪುಡಿ ಹಾಕಿದ ನಂತರ ಸ್ವಲ್ಪ ಫ್ರೈ ಹಂಗೆ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ನಂತರ ನಾವು ಸಬ್ಬಕ್ಕಿ ರಾತ್ರಿನೇ ನೆನೆ ಹಾಕಿಟ್ಟಿರ್ತೀವಿ. ಸಬ್ಬಕ್ಕಿ ಒಂದು ಬೌಲು ನೀರು ಮುಳುಗೋವರೆಗೂ, ಸಬ್ಬಕ್ಕಿ ಮುಳುಗೋವರೆಗೂ ನೀರು ಹಾಕಿ ಇಟ್ಟಿರಬೇಕು. ರಾತ್ರಿ ಬೆಳಗ್ಗೆ ಎದ್ದು ಈ ಸಬ್ಬಕ್ಕಿನ ಕಿಚಡಿ ಮಾಡ್ತಾಯಿದ್ದೀವಿ ನೋಡಿ. ನಾವು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಮಾಡ್ತಾಯಿದ್ದೀವಿ. ಸಬ್ಬಕ್ಕಿನ ರಾತ್ರಿ ನೆನೆಯಿಟ್ರೆ ಚೆನ್ನಾಗಿ ಬೆಳಗ್ಗೆ ನೆಂದಿರುತ್ತೆ. ಆವಾಗ ತುಂಬ ಚೆನ್ನಾಗಿರುತ್ತೆ ಕಿಚಡಿ ಮಾಡೋಕ್ಕೆ. ಶೇಂಗಾ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದು ಹಾಕ್ತಾಯಿದ್ದೀವಿ ನೋಡಿ.
ನೋಡಿ ಈಗ ತುಂಬ ಚೆನ್ನಾಗಾಗಿದೆ ಸಾಬುದಾನಿ ಕಿಚಡಿ. ನೀವು ಮಾಡಿ ನೋಡಿ. ಪ್ರತಿ ಶಿವರಾತ್ರಿಗೂ ಈ ಥರ ಮಾಡಿರ್ತೀವಿ, ಸಾಬುದಾನಿ ಕಿಚಡಿ ಮತ್ತು ಸಾಬುದಾನ ವಡ ಮಾಡಿರ್ತೀವಿ. ನೋಡಿ ಈಗ ಸಬ್ಬಕ್ಕಿ ವಡ ಮಾಡ್ತಾಯಿದ್ದೀವಿ. ಅದೇ ಸಾಬುದಾನ ನೆನೆ ಹಾಕಿದ್ದಿತ್ತಲ್ಲ ರಾತ್ರಿ, ಅದನ್ನೇ ಸ್ವಲ್ಪ ಬೇರೆ ತೆಗೆದಿಟ್ಟಿದ್ವಿ. ಒಂದು ಬೌಲಲ್ಲಿ ಸ್ವಲ್ಪ ತೆಗೆದಿಟ್ಟಿದ್ವಿ. ಅದಕ್ಕೆ ಸಬ್ಬಕ್ಕಿ ಜೊತೆಗೆ ತರಿಯಾಗಿ ರುಬ್ಕೊಂಡಿರೋ ಶೇಂಗಾ ಮಿಕ್ಸ್ ಪೌಡರ್ ಹಾಕಿದ್ದೀವಿ. ಆಮೇಲೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದೆರಡು, ಆಮೇಲೆ ಕೊತ್ತಂಬರಿ ಹೆಚ್ಚಿ ಹಾಕಿದ್ದೀವಿ. ರುಚಿಗೆ ತಕ್ಕಷ್ಟು ಸಾಲ್ಟು. ನೋಡಿ ಆಲೂಗಡ್ಡೆ ಈಗ ಸ್ಮ್ಯಾಶ್ ಮಾಡ್ಕೊಂಡು, ಈಗ ಸಣ್ಣಗೆ ಅಥವಾ ಸ್ಮ್ಯಾಶ್ ಆದರೂ ಮಾಡ್ಕೊಬೋದು, ಹೆಚ್ಚಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಸಬ್ಬಕ್ಕಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೋಡಿ ಇದನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಕರಿಯೋಕ್ಕೆ ಡೀಪ್ ಫ್ರೈ ಮಾಡೋಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಆಲೂಗಡ್ಡೆ, ಸಬ್ಬಕ್ಕಿ ಮತ್ತು ಸಾಬುದಾನ ಮತ್ತು ಶೇಂಗಾ ಪೌಡರ್ ಹಾಕಿರ್ತೀವಲ್ಲ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಮತ್ತು ಹಾಗೆ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ. ಒಂದು ಸ್ವಲ್ಪ ಹೌದೋಗೆ ಸೋಡಾ ಹಾಕಿದ್ವಿ ಅಷ್ಟೇ. ಒಂದು ಚಿಟಿಕೆ ಅಂದ್ಕೊಳ್ಳಿ, ಒಂದು ಚಿಟಿಕೆ ಸೋಡಾ ಹಾಕಬೇಕು. ಈಗ ಹಾಕ್ತಾಯಿದ್ದೀವಿ ನೋಡಿ, ಬಜ್ಜಿ ಸಾಬುದಾನ ವಡ ಹಾಕ್ತಾಯಿದ್ದೀವಿ ನೋಡಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡಿ. ನಾವು ರಾತ್ರಿಯೇ ಸಬ್ಬಕ್ಕಿನ ನೆನೆ ಹಾಕಿತ್ತು. ಸಬ್ಬಕ್ಕಿ ಮುಳುಗೋವರೆಗೂ ನೀರು ಹಾಕಿ ನೆನೆ ಇಡಬೇಕು. ಬೆಳಗ್ಗೆ ಎದ್ದು ಚೆನ್ನಾಗಿ ನೆಂದಿರುತ್ತೆ. ಅದನ್ನು ಸಬ್ಬಕ್ಕಿ ಕಿಚಡಿ ಮತ್ತು ಸಬ್ಬಕ್ಕಿ ವಡ ಮಾಡ್ತಾಯಿದ್ದೀವಿ. ಅದನ್ನು ನಿಮ್ಮ ಮುಂದೆ ವಿಡಿಯೋ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಕೆಂಪಾಗೋವರೆಗೂ ಕರಿಬೇಕು. ತುಂಬಾ ಈಜಿ ಇದು ಕೂಡ ಮಾಡೋದು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದೇ ರೀತಿ ಸಿಂಪಲ್ ಆಗಿರೋ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ನೋಡಿ. ನಾನು ಸ್ವಲ್ಪ ಕೆಂಪಾಗಬೇಕು. ಶಿವರಾತ್ರಿ ದಿವಸ ವಿಶೇಷವಾಗಿ ಇದನ್ನು ಸಬ್ಬಕ್ಕಿ ಕಿಚಡಿ ಮತ್ತು ವಡ ಮಾಡ್ತೀವಿ ನಾವು ಯಾವಾಗಲೂ. ಶಿವರಾತ್ರಿ ದಿವಸ ಮಧ್ಯಾಹ್ನಕ್ಕೆ ಮಾಡಿರ್ತೀವಿ. ಪೂರ್ತಿ ಉಪವಾಸ ಮಾಡಲ್ಲ, ಆದ್ದರಿಂದ ಅನ್ನ ಊಟ ಮಾಡಬಾರ್ದಂತ ಈ ಥರ ಮಾಡಿರ್ತೀವಿ ಅಷ್ಟೇ. ನೋಡಿ ರೆಡಿಯಾಗಿದೆ ವಡ ಕೂಡ. ತುಂಬ ಟೇಸ್ಟಿಯಾಗಿತ್ತು, ನೀವು ಕೂಡ ಮಾಡಿ ನೋಡಿ. ನೋಡಿ ವಡ ಹೇಗೆ ಒಂದು ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿದೆ. ನೋಡಿ ತುಂಬ ಚೆನ್ನಾಗಿತ್ತು, ಒಂದು ಟೇಸ್ಟ್ ನೋಡಿದೆ. ನೋಡಿ ಸಬ್ಬಕ್ಕಿ ಕಿಚಡಿ ಮತ್ತು ಸಾಬುದಾನ ವಡ, ಸಬ್ಬಕ್ಕಿ ಕಿಚಡಿ ಸಬ್ಬಕ್ಕಿ ವಡ ಎರಡೂ ಕೂಡ ಟೇಸ್ಟ್ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ನೋಡಿ, ಹಗುರಾಗಿ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಚೆನ್ನಾಗಿ. ಇದು ಕೂಡ ಸಬ್ಬಕ್ಕಿ ಕಿಚಡಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್.